ಸೈನ್ಯಾಧಿಪತಿ ಪ್ರಚಂಡವರ್ಮರೇ ಸ್ವತಃ ನಿಂತು ಉತ್ಸವ ಸಮಾರಂಭದ ಏರ್ಪಾಡುಗಳನ್ನು ಮಾಡ್ತಿರುವುದನ್ನು ನೋಡಿ ಜನ ಬೆಕ್ಕಸ ಬೆರಗಾಗಿ ಹೋಗಿದ್ದಾರೆ. ಕಲಾವತಿ, ಹೇಗಿದೆ ನಮ್ಮ ಮೇಲ್ವಿಚಾರಣೆ? ಕೇಳ್ಬೇಕೆ? ಮೊದಲೇ ಪ್ರಚಂಡವರ್ಮನ ಮೇಲ್ವಿಚಾರಣೆ, ಅದರ ಮೇಲೆ ನಿಮ್ಮ ಆಪ್ತ ಕಾರ್ಯದರ್ಶಿ ಕೇಸರಿಯ ಕಾರ್ಯಾಚರಣೆ, ಇದರ ಮೇಲೆ ರಾಜನರ್ತಕಿ, ಮೇಲಾಗಿ ಸೈನ್ಯಾಧಿಪತಿಗಳ ರಾಣಿ ಕಲಾವತಿ ದೇವಿಯವರ ಸಂಸ್ಫೂರ್ತಿ ಸಲಹೆಯಿಂದ ಮೇಲೆ ಎಲ್ಲರೂ. ಕೇಸರಿ, ನೀನು ಹೋಗಿ ಉಳಿದ ಕೆಲಸವನ್ನು ಗಮನಿಸು. ಅಪ್ಪಣೆ. ಅಜ್ಜಿ, ಕಸ್ತೂರಿ, ನಾನು ಯಾರು ಹೆದರಲ್ಲ. ನಾನು ಯಾರು ಗೊತ್ತೋ? ರಂಗ, ಎದುರು ಬರೋರು ಸಿಂಗ. ಏನೇ ಘಾಟು ಮಡಕೆಲೇನೆ? ಇದು ಖಾರದ ಪುಡಿ. ಅದಕ್ಕೆ ಹೋಗ್ತಿರೋ ಖಾರ. ಕಸ್ತೂರಿ, ಹೂ ಕಟ್ಟೋ ಕೈನಲ್ಲಿ ಆತಕ್ಕೆ ಖಾರದ ಪುಡಿ? ನೀನಂತ ಭಂಡ್ ಗಂಡುಗಳು ಬೆನ್ನಿಂದ ಬಿದ್ರೆ ಕಣ್ಣಿಗರ್ಚೋಕೆ. ಶಬಾಷ್, ಭಲೆ ಭಲೆ. ರಂಗನ ಮನಮೆಚ್ಚಿದ ಮಡದಿ ಆಗೋದಕ್ಕೆ ಸರಿಯಾದವಳು. ಕಸ್ತೂರಿ, ಯಾರಿಗೆ ಅರ್ಚೋಕೆ ಅಂದೆ? ನಿನಗೆ, ನಿನ್ನಂತವ್ರಿಗೆ. ಅಯ್ಯೋ, ಸ್ವಲ್ಪ ತಲೆ ಕೊಡು ಖಾರದ ಪುಡಿ. ನಾನು ಏನ್ ಮಾಡ್ಲಿ? ಬಾಗಿನ ಕಾಯ್ಕೊಂಡಿರು. ನಾನು, ನೀನು. ಕಸ್ತೂರಿ, ಕಸ್ತೂರಿ. ಯಾವನೇ ಅವನು? ಕಸ್ತೂರಿ ಅಂತ ಏಕವಚನ ತೂಗೋನು? ನಾನು ಕೇಸರಿ, ಸೈನ್ಯಾಧಿಪತಿ ಆಪ್ತ ಕಾರ್ಯದರ್ಶಿ. ರಂಗ, ನಿನ್ನ ಮನಸ್ಸುಗಳ ಬಚ್ಚಿಟ್ಕೊ. ಏಯ್, ನಾನು ಮಂಚದಲ್ಲಿ ಬಚ್ಚಿಟ್ಕೊಳ್ಳೋದು? ನಾನು ಯಾರು ಗೊತ್ತೋ? ರಂಗ, ಎದುರು ಬರೋರು ಸಿಂಗ. ಹೆಂಗ? ಮೊದಲು ಮನಸ್ಸುಗಳ ಬಚ್ಚಿಟ್ಕೊ. ಇದ್ರೆ ನೀನ್ ನಾನು ಕಚ್ಚಕ್. ಮಡಕೆ ಖಾರದ್ದು ಇರ್ಲಿ, ಮೊದಲು ಬಚ್ಚಿಟ್ಕೊ. ಏನು ಇದು? ನಾನೇನ್ ಮಾಡ್ಲಿ? ಅಯ್ಯೋ, ಇದೇನ್ ನನ್ ಕಾಲ್ಗಡ್ಡ ಬೀಳ್ತಾ ಇದ್ದೀರಾ? ಅಡ್ಡ ಬೀಳಿಲ್ಲ, ಸುತ್ತ ಬಿದ್ದೆ. ಅದು ಸರಿ, ಇದೇನ್ ಸಂಪಾದ ನಮ್ಮ ಮನೆವರೆಗೂ ಬೆಳೀತು? ವರ್ಧಂತಿ ಉತ್ಸವಕ್ಕೆ ಹೂಮಾಲೆಗಳೆಲ್ಲ ಸಿದ್ಧವಾಗಿದೆ ತಾನೆ? ಆಡಿದ್ರು ಚಿಂತೆ ಇಲ್ಲ, ಅದನ್ನೆಲ್ಲ ನಾನ್ ನೋಡ್ಕೊತೀನಿ. ರಾಜರ ಮನೆ ಕೆಲಸ ನಿಲ್ಲಿಸ್ತೀಯ? ನಿಲ್ಲಿಸಬಹುದಾಗಿತ್ತು, ನಾನು ಸ್ವಲ್ಪ ದೊಡ್ಡ ಮನಸ್ಸು ಮಾಡಿದ್ರೆ. ಆಹಾ, ನಿನ್ ಹೆಸರು ಕಸ್ತೂರಿ, ಮನೆ ತುಂಬಾ ವಾಸನೆನೂ ಕಸ್ತೂರಿ. ವಾಸನೆ ಅನುಭವಿಸುವ ಚಿತ್ತ ಮಾಡಿದ್ದೀರ. ಇದ್ದೀರಲ್ಲ, ಕೂತ್ಕೊಳ್ಳಿ. ನಿಂತ್ಕೊಂಡು ನಾನ್ ಕೂಡ ಪರವಾಗಿಲ್ಲ, ಕೂತ್ಕೊಳ್ಳಿ. ಪರವಾಗಿಲ್ಲ, ಪರವಾಗಿಲ್ಲ, ನಿಂತ್ಕೊಂಡೇಕೆ? ಎಷ್ಟಾದ್ರೂ ದೊಡ್ಡವರಲ್ವೇ? ಪರವಾಗಿಲ್ಲ. ಇಲ್ಲೇ ಕೂತ್ಕೊಳ್ಳಿ. ಕಸ್ತೂರಿ, ನಾನಿಲ್ಲಿಗೆ ಬಂದಿದ್ದೆ ಈ ನಿನ್ನ ಮುಖ ನೋಡಕ್ಕೆ. ಬಾ, ಕೂತ್ಕೋ. ಅಯ್ಯೋ, ನಮ್ಮವ್ರು ಯಾರಾದ್ರೂ ಬಂದ್ರೆ? ಯಾರು ಬರ್ತಾರೆ? ಬಾಗಿಲಲ್ಲಿ ಇದಾರಲ್ಲ ನಮ್ ಜಿಮ್ಮು ಜಂಬು. ಈಗ ನಾನ್ ಏನ್ ಮಾಡ್ಲಿ? ಅತ್ತೆ, ಶಿವ ಪೂಜೆಲಿ ಕರಡಿ ಬಿಟ್ಟಾಗ ಬಂದಲ್ಲೋ. ಬಂದೆ, ಈಗ ಏನ್ ಮಾಡ್ಲಿ? ಕಸ್ತೂರಿ, ನಿನ್ನ ಜೊತೆಯಲ್ಲಿ ಮಾತಾಡ್ಬೇಕು ಅಂದ್ರೆ ಮನಸ್ಸು ಉಲ್ಲಾಸವಾಗಿದ್ದು. ಆಹಾ, ಕಸ್ತೂರಿ, ನಿನ್ನ ಕಣ್ಣುಗಳು ಕಪೋತ ಪಕ್ಷಿ, ನಿನ್ನ ಮೂಗು ಕೆಂಡ ಸಂಪಿಗೆ, ನಿನ್ನ ಮೈ ಮಾಟ ನೋಡೋರ್ ಕಣ್ಣಿಗೆ ಹಬ್ಬದ ಊಟ. ನೀನು ನಿಜವಾಗಿಯೂ ಕಸ್ತೂರಿನೇ. ನಿನ್ನ ನೋಡ್ದಾಗಲಿಂದ ಹಗಲೇ ರಾತ್ರಿ, ರಾತ್ರಿನೇ ಹಲು, ಬೆಳದಿಂಗಳೇ ಬಿಸಿಲು, ಬಿಸಿಲೇ ಬೆಳದಿಂಗಳು. ನನ್ನ ಊಟದಲ್ಲೂ ನೀನೆ, ನನ್ನ ಕೆಲಸದಲ್ಲೂ ನೀನೆ, ಹಗಲೂ ನೀನೆ, ರಾತ್ರಿಯೂ ನೀನೆ. ನೀನೇ ನೀನಾಗಿ ನನ್ನ ಮನಸ್ಸಿನಲ್ಲಿ ಮೋಹಿನಿಯಾಗಿ ನಿಂತು ಬಿಟ್ಟಿದೆಯಲ್ಲ ಕಸ್ತೂರಿ. ಇನ್ನೆಷ್ಟು ವರ್ಷ ನನಗೆ ಅವಸ್ಥೆ. ನಾನು ನಿನ್ನ ಮದುವೆ ಸುದ್ದಿ ಎತ್ತದಾಗಲಿಲ್ಲ. ಈಗಲೇ ಏನ್ ಅವಸರ, ಈಗಲೇ ಏನ್ ಅವಸರ ಅಂತ ವರ್ಷಗಳನ್ನೇ ತಳ್ಳುತ್ತಾ ಇದೆಯಲ್ಲ ಕಸ್ತೂರಿ. ನಿನಗೂ ಬೇಡ, ನನಗೂ ಬೇಡ ಈ ಒಂಟಿ ಬಾಳು. ದೊಡ್ಡ ಮನಸ್ಸು ಮಾಡು, ಜಂಟಿಯಾಗಿ ಬಾಳೋಣ. ಕಡೆ ಪಕ್ಷ 8 ಮಕ್ಕಳನ್ನಾದ್ರೂ ಹೆತ್ತು ತಂಟೆ ತಕರಾರಿಲ್ಲದೆ ಸಾಯೋ ತನಕ ಹಾಯಾಗಿರೋಣ ಕಸ್ತೂರಿ. ಕಸ್ತೂರಿ, ಈಗಿನ ವರ್ಧಂತಿ ಉತ್ಸವಕ್ಕೆ ಅಂತ ಕಟ್ಟು ಆ ಮಾಲೆಗಳ ಜೊತೆಗೆ 2 ಮಾಲೆ ಕಟ್ಟುಬಿಡು. ಈ ನಿನ್ನ ಕೈಯಾರ ನನ್ನ ಕೊಳಗೆ ಹಾಕು, ನನ್ನ ಕೈಯಾರ ನಿನ್ನ ಕೊಳಗೆ ಹಾಕ್ತೀನಿ. ಆ ವರ್ಧಂತಿ ಉತ್ಸವ ಜೊತೆಗೆ ನಮ್ಮ ಮದುವೆ ಉತ್ಸವನು ಮುಗಿದು ಹೋಗ್ಲಿ. ನಾನೇನ್ ಕೇಳ್ತಾ ಇದ್ದೀನಿ? ನನ್ನ ಮಾತು. ನಾನು ಎಲ್ಲಿದ್ದೀನಿ? ನನ್ನ ಪಕ್ಕದಲ್ಲಿ.
ರಂಗಣ ನಿದ್ರೆ ಮಾಡ್ತಾ ಇದೀಯನು? ನಾನೆಲ್ಲ ನಿದ್ದೆ ಮಾಡ್ತಾ ಇದ್ದೇನೆ, ಕೂತ್ಕೊಂಡು ತೂಗುಡಿಸ್ತಾ ಇದ್ದೇನೆ. ಅಲ್ಲ ಕಣೋ, ಅಪ್ಪಾಜಿ ಹೊರಗಡೆ ಒಬ್ಬರೇ ಇದ್ದಾರೆ. ಬಂದಿರೋ ರಾಜನ್ ಕಡೆ ಇವನು ಇಂಥ ಸಮಯದಲ್ಲಿ ತೂಗುಡಿಸ್ತಾರೇನು? ಇಲ್ಲ, ಇಬ್ಬರ ಮಧ್ಯದಲ್ಲ ಕುಣಿತೀನಿ. ಆಗಾದಾಗತ್ತೆ, ನೀನು ಬಂದು ತೂಗುಡಿಸ್. ನಿನ್ನಂಥವನ ಜೊತೆಲಿ ಇದ್ಮೇಲೆ ತೂಗುಡಿಸ್ಬೇಕಾದ್ದೆ. ಮತ್ತೆ ತ್ರಿಶೂಲದ ಚಿಹ್ನೆ ನನ್ನದು. ಆದರೆ ರಾಜಕುಮಾರನ ವಿಚಾರ ಮಾತ್ರ ನನಗೆ ತಿಳಿದಿಲ್ಲ. ಅದನ್ನು ಮಂತ್ರಿಗಳಿಂದಲೇ ತಿಳಿಯಬೇಕು. ಸ್ವಲ್ಪ ಇರು. ವಿಜಯ, ವಿಜಯ, ಆ ಪ್ರಚಂಡನು ನಮ್ಮ ಮಂತ್ರಿಗಳನ್ನು ನಾಡಿದ್ದು ಸೂರ್ಯೋದಯದಲ್ಲಿ ನೇಣು ಹಾಕ್ತಾನಂತೆ. ಅಷ್ಟರಲ್ಲಿ ಅವರನ್ನು ಬಿಡಿಸಿಕೊಂಡು ಬರಬೇಕು. ಹಾಗಾಗದೆ ಮಂತ್ರಿಗಳು ಆಪತ್ತಿಗೊಳಗಾದ್ರೆ ಯುವರಾಜನ ನೆಲೆಯನ್ನು ತಿಳಿಯುವುದು ಕಷ್ಟವಾಗುತ್ತದೆ. ಆದ್ದರಿಂದ ನೀನು ಈಗಲೇ ಹೊರಡು. ಅಪ್ಪಾಜಿ, ನಾನು ಕಾರ್ಯವನ್ನು ಸಾಧಿಸಿ ಬಂದೇ ತಮ್ಮನ್ನು ನೋಡುತ್ತೇನೆ. ಆತುರಪಟ್ಟು ಕಾರ್ಯವನ್ನು ಹಾಳು ಮಾಡಿ. ವಸಂತ, ಈಗ ಒದಗಿರುವ ಆಪತ್ತಿನಿಂದ ಮಂತ್ರಿಗಳನ್ನು ನಮ್ಮ ವಿಜಯಾರಂಗ ಪಾರು ಮಾಡುತ್ತಾನೆ. ನಿನಗೆ ಹೆಚ್ಚಿನ ವಿಷಯಗಳು ತಿಳಿಯಬೇಕೆಂದಿದ್ದರೆ ಅರಮನೆಯ ಹೂಗಾರ್ತಿ ಕಸ್ತೂರಿಯ ಮನೆಗೆ ಹೋಗಿ ತಿಳಿಯಬಹುದು. ಕಸ್ತೂರಿಗೆ ಆಕೆ ನನಗೆ ಚೆನ್ನಾಗಿ ಗೊತ್ತು. ಹಾಗೇನು? ಹಾಗಾದ್ರೆ ಇನ್ನೂ ಒಳ್ಳೆಯದಾಯ್ತು. ಸರಿ, ನೀನಿನ್ನು ಹೊರಡು. ಬರ್ತೀನಿ. ರಾಜರ ಆಶೀರ್ವಾದ ನಿಮ್ಮಿಬ್ಬರ ಬೆನ್ನನ್ನು ಊರುಗಳಲ್ಲಿ ನಿಮ್ಮನ್ನ ಗ್ರಾಮ ಸಿಂಹ ಅಂತ, ಸಂಗ್ರಾಮ ಸಿಂಹ ಅಂತಾರೆ. ಈಗ ಕಸ್ತೂರಿ ನಿಮ್ಮನ್ನ ಏನಾದ್ರೂ ನೋಡಿದ್ರೆ ಬಾಯಿ ಬಡ್ಕೊಂಡು ಮುಚ್ಚ ಹೋಗ್ತಾಳೆ. ಹಾಗಾದ್ರೆ ಕಷ್ಟ. ಮುಖಕ್ಕೆ ಮಚ್ಚಿ ಬರ್ಕೊಳ್ಳಿ. ದೃಷ್ಟಿ ಪರಿಹಾರಕ್ಕೆ ಸರ್ದಾರ್ರೆ, ನೀವೆಲ್ಲ ಅವಳು ನೆನೆಸ್ಕೊಂಡು ಹಾಗೆ ಕೊರಗಿ ಸೊರಗಿ ಸಾಯ್ತಾ ಇದ್ದೀರೋ, ಅಲ್ಲವಳು ನಿಮ್ಮ ನೆನೆಸ್ಕೊಂಡು ಹಾಗೆ ನೊಂದು ಬೆಂದು ಸಾಯ್ತಾ ಇದ್ದಾಳೆ. ಅವಳು ನೋಡಿ ಎಷ್ಟು ಕಾಲವಾಯ್ತು. ಅಲ್ಲಿಗೆ ಹೋಗಿ ಅವಳನ್ನಷ್ಟು ಖುಷಿ ಮಾಡಿ ನಮ್ಮಿಬ್ಬರು ಪ್ರೇಮದ ಮಾತುಕತೆಯನ್ನು ಒಂದಿಷ್ಟು ಕಸಿ ಮಾಡಿಡೋಣ ಅಂದ್ರೆ ಪುರ್ಸೊತ್ತಿಲ್ಲ. ಈ ಹಾಳಾದ ಮುದುಕನ್ನ ಬೆಳಿಗ್ಗೆ ನೇಣು ಹಾಕಿ ಅವನ ಹೆಣಾನ ಎಸ್ತ ಮೇಲೆ ನಾನು ಅವಳ ಹತ್ರ ಕೇಳಬೇಕು. ಸರ್ದಾರ್ರೆ, ಅವಳಿಗೂ ನಿಮ್ಮ ಮೇಲೆ ಎದ್ವಾ ಖಯಾಲಿ. ನೀವು ಅವಳ ಹತ್ರಕ್ಕೆ ಎಗರೋಕೆ ಮೊದಲೇ ಅವಳಲ್ಲಿಂದ ಹಾಗೆ ಎಗರ್ಕೊಂಡು ಬಂದು ಬಿಡ್ತಾಳೆ. ಅವಳು ಏನಾದ್ರೂ ಎಗರ್ಕೊಂಡು ಬಂದ್ರೆ ಏನ್ ಮಾಡ್ತಿದ್ದೆ? ನಿನ್ಗೆ ಯಾಕೋ ಆ ಸುದ್ದಿ? ಸರಿ ಬುದ್ಧಿ ಬಂತು ಬಂತು. ಕಸ್ತೂರಿ ಪ್ರೇಮದ ಸುದ್ದಿ ಬಂತು. ಈ ಕಟಾರಿನೇ ಹೌದು. ಹೆಣ್ಣು ಮಕ್ಕಳು ಪ್ರೇಮ ಹೀಗೆ ಅಂತ ಹೇಳೋಕ್ಕಾಗೋಲ್ಲ. ಕಟಾರಿ ರೂಪದಲ್ಲೂ ಬರುತ್ತೆ, ಕತ್ತೆ ರೂಪದಲ್ಲೂ ಇರುತ್ತೆ. ನೀನ್ ಯಾಕೋ ಗೊತ್ತಿ ನನ್ನ ಪ್ರೇಮದ ಪತ್ರನ ಕತ್ತೆ ಪತ್ರ ಅಂದ್ರೆ ಪ್ರಚಂಡನ ಪರಮಾಪ್ತ ಕಾರ್ಯದರ್ಶಿ. ಲೋ ಕತ್ತೆ, ನೀವೇ ಹೇಳಿದ್ರಿ ಪ್ರೇಮ ಕತ್ತೆ ರೂಪದಲ್ಲೂ ಇರುತ್ತೆ ಅಂತ. ಅದು ಮುಂದಕ್ಕೋದಿ. ನೀನು ಸೆರೆಯಲ್ಲಿಟ್ಟಿರುವ ಮಂತ್ರಿಯನ್ನು ಈ ದಿನ ರಾತ್ರಿ 12 ಗಂಟೆಗೆ ನಾನೇ ಸರಿಯಾಗಿ ಬಂದು ಬಿಡಿಸಿಕೊಂಡು ಹೋಗುತ್ತೇನೆ. ಇವಳು ಯಾಕೆ ಬಂದು ಬಿಡಿಸ್ಕೊಂಡು ಹೋಗ್ತಾಳೆ? ಬೆಳಗಿನ ತನಕ ನೀವು ಅವನು ಕಾಯ್ಕೊಂಡಿರೋ ತಪ್ಪು ಅಂತಿರಬಹುದು. ಇದು ಒಂದು ತರ ಪ್ರೀತಿನೇ. ಅದು ನಿನಗೆ ಶಕ್ತಿ ಇದ್ರೆ ಅಡ್ಡಿ ಮಾಡಿ ಮಂತ್ರಿಯನ್ನು ಉಳಿಸಿಕೊಳ್ಳಬಹುದು. ಇತಿ ಕಟಾರಿ ಇಟ್ಕೊಳ್ಳಿ ನನ್ನ ಯಾಕೆ ಹಿಡ್ಕೊಂಡ್ರಿ? ಅವನ್ನ 12 ಗಂಟೆಗಲ್ವೇ ತರ್ತಾರೆ ಬರೋದು? ಬರ್ಲಿ, ಅವನ್ನ ಯಾರು ಚಿಲ್ಲರೆ ಮನುಷ್ಯ ಅಂತ ತಿಳ್ಕೊಂಡ್ ಬಿಟ್ಟಿದ್ದಾನೆ. ಸರ್ದಾರ್ರೆ, ಹೋದ ಯುದ್ಧ ನೀವು ಎಲ್ಲಿದ್ರಿ ಅಂತ ಅವನಿಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಅದು ಹೋಗಿ ನೀವು ಸೆರೆಮನೆ ಸುತ್ತ ಹೊರಗಡೆ ಕವಲಿರಿ, ನಾನು ಒಳಗಡೆ ನೋಡ್ತೀನಿ. ನಾನು ಹೊರಗಡೆ ದೇವರ ದಯ, ಮಂತ್ರಿಗಳು ಆಪತ್ತಿನಿಂದ ಪಾರಾದ್ರಲ್ಲ. ಕಸ್ತೂರಿ, ನನ್ನ ತಮ್ಮ ಎಲ್ಲಿದ್ದಾನೆ? ಹೇಗಿದ್ದಾನೆ? ರಾಜ್ಕುಮಾರರು ಸುರಕ್ಷಿತವಾಗಿದ್ದಾರೆ, ನೀನು ಭಯಪಡಬೇಕಾಗಿಲ್ಲ. ಅಬ್ಬ, ಈಗ ಸಮಾಧಾನವಾಯ್ತು. ಕಸ್ತೂರಿ, ಈ ಕಷ್ಟದಿಂದ ಪಾರ್ ಮಾಡಿದ ವಿಜಯನ್ಗೆ ನನ್ನ ಕೃತಜ್ಞತೆಯನ್ನು ತಿಳಿಸಿ. ನೀನೇ ತಿಳಿಸು. ಛೀ, ಯಾಕೆ ನಾಚಿಕೆನೆ? ಹೋಗೆ ಕಸ್ತೂರಿ. ಸರಿ, ನಾನೇ ತಿಳಿಸ್ತೀನಿ. ಅದ್ರ ಜೊತೆಗೆ ರಾಣಿಯವರ ಕಡೆಯಿಂದ ಬಂದ ವಸಂತ ರಾಜ್ಕುಮಾರಿ ವಸಂತಿ ದೇವಿ ಎಂಬುದನ್ನು ತಿಳಿಸ್ಲೇನು? ತಿಳಿಸಿದ್ರೆ ಏನ್ ಮಾಡ್ತೀನಿ ಗೊತ್ತೇ? ಏನ್ ಮಾಡ್ತೀಯಾ? ಏನ್ ಮಾಡ್ತೀನಾ? ಅಯ್ಯೋ, ತಿಳಿಸಲ್ಲ ತಿಳಿಸಲ್ಲ ತಿಳಿಸಲ್ಲ. ವಿಲಾದ್ರೋಹಿ ವಸಂತ, ನೀನು ದೊಡ್ಡ ಮನುಷ್ಯ ಅಂತ ತಿಳ್ಕೊಂಡಿದ್ನಲ್ಲ. ನೆಪ ಮಾತ್ರಕ್ಕೆ ನಾನು ಸ್ನೇಹ ಮಾಡಿ ವಿಷಯ ಎಲ್ಲ ತಿಳ್ಕೊಂಡು ಗುಪ್ತವಾಗಿ ಇವಳು ಪ್ರೇಮ ಮಾಡ್ತಾ ಇದೀಯ. ಅಯೋಧ್ಯ, ಇವಳನ್ನ ಮದುವೆ ಆಗೋ ಗಂಡು ನಾನು. ನೀನಾ? ಯಾರನ್ನ? ನಿನ್ನ, ನಾನು ಕಸ್ತೂರಿನ. ಆಹಾ, ಮದುವೆ ಗೆಂಡೆ ಆಗ್ಬೇಡ್ವೆ. ಮತ್ತೆ ಈ ಹನುಮಂತರಾಯನ್ ಮುಸುಡಿಗೆ ಮದುವೆ ಬೇರೆ ಕೇಳು. ಲೇ, ನನಗಿಂತ ಸುಂದರವೇನೆ ಈ ವಿರಾಟ್ ರಾಯ? ನೋಡೋದಕ್ಕೆ ಸಿಕ್ಕಂಡಿ ಇದ್ದಾನೆ. ಲೋ ಗೆಳೆಯ, ಬಾಳ ಇವತ್ತು
ನಿನ್ನ ತಿಗಡಿ ಹೊಸಾಕ್ಬಿಡ್ತೀನಿ. ಸಿದ್ಧರಾಗಿದ್ದಕ್ಕೆ ಅಲ್ಲ, ಮಲ್ಲ ಇದ್ದಕ್ಕೆ. ಸಿದ್ಧವಾಗ ವಸಂತ ಏನೋ ಹೊಸ್ಕಾಗ್ತಾನಂತ ನೋಡೋಣ. ಕಸ್ತೂರಿ, ಎಷ್ಟು ಬೇಗ ಅವನ ಕಡೆ ಸೇರ್ಕೊಂಡ್ಬಿಟ್ಟಿಯೇ? ವಸಂತ, ಇವತ್ತು ನಿನ್ ಹುಟ್ಟಿನ ಆರಿಸ್ಬಿಡ್ತೀನಿ ನೋಡ್ತಾನು. ಅಯ್ಯೋ ಅಮ್ಮ, ಹುಟ್ಲಿಂದ ಅನಿಸ್ತೀನಿ ಅಂದೆ. ಅನ್ನಿಸ್ತಿದ್ದೆ. ಏನ್ ಮಾಡ್ಲಿ, ಈಗ ತಾನೇ 4 ಚಿಟ್ಟುಗಳನ್ನ ಕೊಟ್ಟು ಬಂದಿದೆ. ಸ್ವಲ್ಪ ಬಟ್ಟೆ ಬಿದ್ದಿದೆ. ನಾಳು ಸುಧಾರಿಸ್ಕೋತೀನಿ. ನೋಡ್ತಾಯ ಕೆನ್ನೆ ಹೊಡೆದೆ ಅಂತ ಜಂಬಾರೇನು? ನಮ್ಮ ಮಿಜಿನ್ ಹೇಳಿ ನಿನ್ನ ಕೆನ್ನೆಗೆ. ವಿಜಯ, ವಿಜಯ, ಅಲ್ಲೇ ರಂಗ, ಯಾವಾಗ ಬಂದೆ? ಕೆನ್ನೆಗೆಂತ ಪೆಟ್ಟು ಅಂತೀಯ? ಅಂಥ ಬಲವಾದ ಪೆಟ್ಟೇನಲ್ಲ ಕಣಯ್ಯ. ಸರಿ ಆಯ್ತು, ನೋವು ಅನುಭವಿಸ್ತಾನೆ ಗೊತ್ತು, ನಿನಗೆ ಹಾಗೆ ಗೊತ್ತಾಗುತ್ತೆ. ನೀನೇ ನ್ಯಾಯ ಹೇಳು. ನ್ಯಾಯ ಏನು ಹೇಳೋದು? ಬಾಯಿ ಬಂದಾಗ ಮಾತಾಡಿದ್ರೆ ಸುಮ್ಮನೆ ಇರ್ತಾರೇನು? ನಾನೇನ್ ಮಾತಾಡ್ಲಿಲ್ಲ. ನೀನಲ್ಲಣ್ಣ, ಈ ಮಂಗ ನಮ್ಮ ಈ ಅಣ್ಣನ ಜೊತೆಲಿ ಮಾತಾಡ್ತಿದ್ರೆ ಬಂದವನೇ ಪೌರುಷ ತೋರ್ಸಕ್ ಹೋದ. ನಮ್ಮ ಅಣ್ಣ ಕೆನ್ನೆಗೊಂದು ಎಡ್ ಬಿಟ್ಟ. ಅಷ್ಟೇ ತಾನೇ. ಇದ್ಯಾಕ್ ನೀವು ಕೆನ್ನೆ ಮುಟ್ಟು ನೋಡ್ಕೊಳ್ತಾ ಇದ್ದೀರಾ? ನಿಮ್ಗೆ ಯಾರಾದ್ರೂ ಹೊಡೆದ್ರೇನು? ನನಗ್ಯಾರು ಹೊಡಿತಾರೆ? ಸರ್ ಹೋಯ್ತು. ನಮ್ಮಣ್ಣನ್ ಯಾರು ಹೊಡಿಯಕ್ ಬರ್ತಾರೆ? ಇದ್ರು ಈ ಮುಸುಡಿಗೆ ಆ ಬಹುಮಾನ ಎಲ್ಲ. ಕಸ್ತೂರಿ, ತಿರುಗಾರೇಗಿಸ್ತಾ ಇದೀಯ, ಆಮೇಲೆ ಸರಿಯಾಗಿರಲ್ಲ. ಇಷ್ಟು ದಿವಸ ಇಲ್ದಿರೋ ಅಣ್ಣ ಇವತ್ತು ಹೇಗೆ ಬಂದೆ? ಇವನು ನಮ್ಮ ಅಣ್ಣ ಅನ್ನೋದು ನಿನಗ್ ಗೊತ್ತಿಲ್ಲ ಅಷ್ಟೇ. ಹಾಗಾದ್ರೆ ನಿಜವಾಗ್ಲು ಇವನ್ ನಿಮ್ಮ ಅಣ್ಣ ತಾನೆ? ಇನ್ನೆಷ್ಟು ಹೇಳ್ಬೇಕು? ಸರಿ, ಹಾಗಾದ್ರೆ ಭಾವೈದ, ನಾನು ಏನೋ ತಿಳ್ಕೊಂಡಿದ್ದೆ, ಕ್ಷಮಿಸಪ್ಪ. ವಿಜಯ, ನಾನು ಕಸ್ತೂರಿ ಹೋಗಿ ಅರಮನೆ ವಿಷಯ ತಿಳ್ಕೊಂಡ್ ಬರ್ತೀವಿ. ಅಲ್ಲಿವರೆಗೂ ನಮ್ಮ ಭಾಮೈದನ್ ಚೆನ್ನಾಗಿ ನೋಡ್ಕೊ. ಬಾ ಕಸ್ತೂರಿ. ಏನ್ ಯೋಚನೆ ಮಾಡ್ತಾ ಇದ್ದೀಯಾ? ಏನಿಲ್ಲ. ನನ್ನ ಬರ್ದೆ ಹೇಳಿಲ್ಲ. ನೋಡು ವಸಂತ, ನಾನೊಂದು ಹುಡುಗಿನ ನೋಡಿದೆ. ಎಂಥ ರೂಪವತಿ ಗೊತ್ತೇ? ಹಾಗೇನು? ಅವಳನ್ನ ಮಾತಾಡ್ತಿದ್ಯಾ? ಮಾತಾಡ್ಸೋದೆ. ನಾಚಿಕೆ ಪಟ್ರೆ ಹೇಗಾಗುತ್ತೆ? ನಾನ್ ಪ್ರೀತಿ ನಿನ್ ಹೇಳ್ಬೇಕಿತ್ತು. ಸರಿ, ಹೇಳೋದೇನ್ ಬಂತು? ಮುಖ ನೋಡಿದ ತಕ್ಷಣ ಕೆನ್ನೆ ಬಾರಿಸೋದ್ಲು. ಅಯ್ಯೋ ಪೆಚ್ಚೆ, ಅದು ಹೊಡೆದದ್ದಲ್ಲ, ನಿನ್ನ ನಾನು ಪ್ರೀತಿಸ್ತೀನಿ ಅಂತ ತೋರಿಸಿದಾಳೆ. ಪ್ರೀತಿಸ್ತೀನಿ ಅಂತ ಅದಕ್ಕೆ ಹೊಡಿತಾರೇನು? ಅದು ನಿನ್ ಗೊತ್ತಾಗ್ಲಿಲ್ಲ. ಹೋಗ್ಲಿ, ಆಮೇಲೆ ಏನ್ ಮಾಡಿದ್ಲು? ಆಮೇಲೆ ಇದು ಈ ಹೂನ್ ಎಷ್ಟು ಹೋಗಿದ್ದಾಳೆ. ಓಹೋ, ಹಾಗೋ. ಸರಿ, ಅವಳು ನಿನ್ನೆದ್ರು ಹೇಳಲಾರ್ದೆ ಹೀಗ್ ಮಾಡಿದಾಳೆ. ನಾಳೆ ಉದ್ಯಾನವನಕ್ ಬಾ, ಅಲ್ಲಿ ಮಾತಾಂತ ಅದ್ರ ಅರ್ಥ. ಹೌದೇ? ಹೆಂಗಸರು ಗುಣ ನಡತೆ ತಿಳಿಯೋ ಶಕ್ತಿನೇ ನಿನ್ಗಿಲ್ವಲ್ಲ? ನಂಗೆ ಹೆಣ್ಣು ಅಂದ್ರೆ ಹೀಗೆ ಹುಚ್ಚಿಡಿಯುತ್ತೆ ಅಂತ ತಿಳಿದಿದ್ದೇ ಇವತ್ತು. ನಾಳೆ ಉದ್ಯಾನವನದಲ್ಲಿ ಅವಳನ್ಸು, ನಿನ್ ಪ್ರೀತಿ ತೋರ್ಸು. ಹಾಗೆಯಾ ಪ್ರೀತಿ ತೋರಿಸೋದು? ಅಯ್ಯೋ, ಅದನ್ನು ಹೇಳ್ಕೊಡ್ಬೇಕೆ? ಹೀಗ್ ನಗ್ತಾ ಕೈ ಹಿಡ್ಕೊಂಡು ಮದನಾಸ್ತ್ರ ಮಂಗಳ ರದನೆ ಗಮನೆ ಸುಂದರಿ ಮಣಿ, ನಿನ್ನ ನೋಟದ ಬಾಣಗಳು ನನ್ನ ಹೃದಯವನ್ನು ಚುಚ್ಚಿ ಘಾತ ಮಾಡಿದೆ. ನಿನ್ನ ಸೌಂದರ್ಯ ರಾಶಿಯ ಸರಪಳಿಯಿಂದ ನನ್ನನ್ನು ಬಂಧಿಸು ಅಂತ ಹೇಳು. ಇಷ್ಟೆಲ್ಲ ಹೇಳ್ಬೇಕೆ? ಇದು ಹೆಣ್ಣನ್ನು ಒಲಿಸೋಕೆ ಗಂಡೇಳೋ ಮಾತು. ಸರಿ, ನಾನಿನ್ ಬರ್ತೀನಿ. ವಸಂತ, ವಸಂತ, ಸ್ವಲ್ಪ ಇರು, ಹೊರಟು ಹೋಗ್ತಾ ಇದೆಯಲ್ಲ. ಇನ್ನೇನ್ ಮಾಡ್ಲಿ? ಆಕೆನ ಕಂಡಾಗ ಹೇಳ್ಬೇಕು ಅನ್ನೋದನ್ನ ಸ್ವಲ್ಪ ಬರ್ಕೊಟ್ಟು ಹೋಗು, ಕಂಠಪಾಠ ಮಾಡಿ. ಸರಿ, ಬಾ. ಕುಡಿಲೇಬೇಕು ಅಣ್ಣ, ಮೈಯೆಲ್ಲ ಕಣ್ಣಾಗಿರ್ಲಿ ಹಿಂದೆ. ಈ ಅಣ್ಣ ಪ್ರಪಂಚವೆಲ್ಲ ಕುರುಡು ಅಂತ ತಿಳ್ಕೊಂಡು ಹೆಣ್ಣಿನ ಜೊತೆ ಸರಸಕ್ ನಿಂತ ಹಣ್ಣಾದ ನೋವು ಅನ್ಭವಿಸ್ತಾ ಇದ್ದಾನೆ. ಅನ್ಭವಿಸ್ಲಿ, ಯಾರು ಬಿಡ ಅಂತಾರೆ? ಈಗ ನನ್ಗೇನು ಆಗಿಲ್ಲ, ಅದಕ್ಕೆ ಪ್ರಪಂಚ ಮುಗೋದು ನನಗೆ ಆಗ್ತಿದ್ಯಾ? ನನ್ನಿಂದಾಗಿ ಆಕೆ ಪಾಪ ಎಷ್ಟು ಕಿರುಕುಳ ಅನುಭವಿಸ್ತಾ ಇದ್ದಾಳು ಏನು. ಅಯ್ಯೋ ಪಾಪ, ಆಕೆ ಎಷ್ಟು ಕಷ್ಟ ಅನುಭವಿಸ್ತಿದ್ದಾಳೋ ಏನು. ಈಗ ಅದನ್ನ ತಿಳ್ಕೊಳ್ಳೋ ದಾರಿ ಇಲ್ವಲ್ಲ? ಯಾಕಿಲ್ಲ ನೋಡು. ಕಸ್ತೂರಿ, ನೀನು ಹೋಗಿ ರಾಜ್ಕುಮಾರಿ ವಿಷಯ ತಿಳ್ಕೊಂಡ್ ಬರ್ತಕ್ಕದ್ದು. ಕೂತ್ಬಿಟ್ಟಲ್ಲ, ಹೋಗು. ಏಯ್ ಸಾಕ್ ಬಡಾಯ್, ನಾನೇ ನಿನ್ ನಾಳಲ್ಲ ಯಜಮಾನಿಕೆ ತೋರ್ಸಕ್ಕೆ. ಏನಂತೆ? ಇರ್ಲಿ, ದೊಡ್ಡ ಗಂಡಸು ನೀನು. ಏನು ಹೋಗಿ ಸ್ವಲ್ಪ ವಿಚಾರ ತಿಳ್ಕೊಂಡ್ ಬರ್ತೀಯಾ? ಆಗ್ಲಿಲ್ಲ. ನಾನು ಹೇಳ್ದಾಗ ಈಗ ನಯವಾಗಿ ಹೇಳಿದ್ರೆ ನಿಮ್ಮ ಅಪ್ಪನ ಮನೆ ಗಂಟೆ ಏನೋ ಹೋಗ್ತಿತ್ತು. ಅಧಿಕಾರ ನಡೆಸಿದ್ರೆ ಕೇಳೋರು ಯಾರು? ಆಗ ವಿಷಯ
ಬೇಗ ಹೋಗಿ ಬನ್ರಿ. ಆಗಿಲ್ರಿ. ಇದೆಲ್ಲ ದಿನಚರಿ. ಇದ್ಯಾಕೆ ಮುಖ ಹಿಂಗ್ ತಿಂದು ಮಂಗನಾಗಿದೆಯಲ್ಲ? ನೀನೇ ಕಾರಣ. ನಾನೇ? ಇದೇನೋ ಆಶ್ಚರ್ಯ. ನಿನ್ನ ಆಶ್ಚರ್ಯದ ಮನೆ ಹಾಳಾಯ್ತು. ಕಸ್ತೂರಿ, ನಿನ್ನ ಮೇಲೆ ನನ್ನ ಪಂಚಪ್ರಾಣ ಇರೋ ವಿಷಯ ನಿನಗೆ ಗೊತ್ತಿಲ್ಲ. ಕೊಂಚವಾಗಿ ಗೊತ್ತು. ಅಂದ ಮೇಲೆ ಅವತ್ತು ಯಾವನ ಜೊತೆಲಿ ಸರಸಾಡ್ತಿದ್ದೆ? ನನ್ ಗಂಡನಾಗನ್ ಜೊತೆಲಿ. ಆ ಬಂಡ ನಿನಗೆ ಗಂಡ? ಏನ್ ಮಾಡ್ಲಿ, ಗಂಡು ರುಬ್ಬಿಕೊಂಡು ಗಂಡ್ ಹಾಕೋಕ್ ಸಿದ್ಧವಾಗಿದ್ದಾರೆ. ಅದಕ್ಕೆ ಒದ್ದಾಡ್ತಿದ್ದೀನಿ. ಏನು ಕೆಲಸ ಮಾಡ್ತಾ ಇದ್ದಾನೆ ಹೆಂಟೆ ಗೊತ್ತಾ? ಅಡ್ಡೆ ಹೊರೋದ್ರಿಂದ ಹಿಡಿದು ಅಡ್ಗೆ ಮಾಡೋವರೆಗೂ ಸೈ. ಹಾಗಾದ್ರೆ ಅಪ್ಪಣ ಹೇಳಿನೇ. ಅಯ್ಯಯ್ಯ, ಹಾಗೇನ್ ಬೇಡ. ಯುದ್ಧ ಅಂದ್ರೆ ಹದ್ನಂಗೆ ಎದ್ದೆದ್ದು ಬರ್ತಾನೆ ಅವನು. ಯುದ್ಧ? ಹೌದು. ನನ್ ಹತ್ರ ಹಗಲು ರಾತ್ರಿ ಅವನು ಯುದ್ಧ ಬಿದ್ದೇ ಅಲ್ಲ. ಅಂದ್ರೆ ಜಗಳ? ಅದೇ ಏನ್ ಮಾಡ್ಲಿ, ನನ್ ಹಣೆ ಬರುತ್ತೆ. ಹಾಗಾದ್ರೆ ಅವನ ಜೊತೆ ನೀನು ಮದುವೆ ತೀರ್ಮಾನ ಅನ್ನು? ಆಗವರೆಗೂ ಅನುಮಾನವೇ ಅನ್ನು. ಯಾರನ್ನ? ನಿನ್ನೆ ನಾನು ಪ್ರೀತಿ ಕರೆಯೋದು ಹಾಗೆ. ಪ್ರೀತಿ ಹೀಗೆಲ್ಲ ಕರೀತಾರಾ? ಆ ಮಂಕುದಿನಿಗೆ ಇದೊಂದು ಗೊತ್ತಿಲ್ಲ. ನೀನ್ ಚಿನ್ನ ಅಂದಾಗ ನಮ್ಮ ಎಲ್ಲ ಪುಳುಕುತ್ತೆ, ಜೀವ ಅನ್ನೋದು ಕುಲುಕುತ್ತೆ. ಹೇಳ್ಬೇಕು ಅಂದ್ರೆ ನನಗೂ ಹಾಗೆ ಅನ್ಸುತ್ತೆ. ಈ ಪ್ರೇಮ ಸಮಾಧಿಯಲ್ಲಿ ಹಾಗೇ ನಿನ್ನ ಕೈ ಹಿಡಿಬೇಕು ಅನ್ಸುತ್ತೆ, ಹಾಗೇ ನಿನ್ನ ತಬ್ಕೋಬೇಕು ಅನ್ಸುತ್ತೆ, ಹಾಗೇ ತುಂಬಾ ಮುಂದುವರಿತಿದ್ಯಲ್ಲ. ಸಮಾಧಿಲಿದ್ದೀನಿ. ಮಾತಿಗೆ ಹಾಗೆ ರಾಜ್ಕುಮಾರ್ ಈಗೆಲ್ಲಿ? ಯಾಕೆ? ನನ್ ಮಾಮೂಲ್ ಅಂತ ಹೂ ಕೊಡ್ಬೇಕಾ? ಇವತ್ತು ನಿನ್ನ ಮಾಮೂಲು ಹೂ ಬೇಕಾಗಿಲ್ಲ. ನಿನ್ನ ಇದ್ದು ಬದ್ದು ಬುದ್ಧಿ ಮಾಡಿ ಹತ್ತನಾಗಿರೋ 2 ಭಾರಿ ಹೂಮಾಲೆ ಸಂಜೆ ಒಳಗೆ ಕಟ್ಕೊಂಡು ಬಂದ್ಬಿಡು. ಇದನ್ನ ಹೇಳೋಕೆ ನಾನೇ ನಿಮ್ ಮನೆ ಬರ್ತಿದ್ದೆ, ಅಷ್ಟೊಳಗೆ ನೀನೇ ಬಂದಲ್ಲ. 2 ಹೂವಿನ ಮಾಲೆಗಳು ಯಾರ್ಗೆ? ನಮ್ಗ? ಈಗಲೇ ನನಗೂ ನಿನಗೂ ಎಲ್ಲಿ? ಮತ್ಯಾರ್ಗೆ? ನೋಡು, ನಮ್ ಸೈನ್ಯಾಧಿಪತಿಗಳು ಇವತ್ತು ರಾಜ್ಕುಮಾರಿ ಹೂಮಾಲೆ ಹಾಕೇ ಬಿಡ್ಬೇಕು ಅಂತ ತೀರ್ಮಾನ ಮಾಡೇ ಬಿಟ್ಟಿದ್ದಾರೆ. ಬಹಳ ಸಂತೋಷದ ಸುದ್ದಿ. ಇದಕ್ಕೆ ರಾಜ್ಕುಮಾರ್ ಒಪ್ಪಿದ್ರಾ? ಒಪ್ಲಿ ಬಿಡ್ಲಿ, ನಮ್ಮ ಧಣಿ ಹಠ ಹಿಡಿದ ಮೇಲೆ ಹೆಣಕ್ಕಾದ್ರೂ ಹೂಮಾಲೆ ಹಾಕೇ ಬಿಡ್ತಾರೆ. ಇದನ್ ಹೇಳಿದ್ ನಿನ್ ಬಾಯಿಗೆ ಏನ್ ಹಾಕ್ಲಿ? ಅಂದ್ರೆ? ಅಯ್ಯಯ್ಯೋ, ಸಕ್ಕರೆ ಇಲ್ವಲ್ಲ? ಪರವಾಗಿಲ್ಲ, ನಿನ್ನ ಕೈಯಿಂದ ಮಣ್ಣು ಹಾಕಿದ್ರು ನಾನು ಅದನ್ನ ಸಕ್ಕರೆ ಅಂತ ತಿಳ್ಕೊತೀನಿ. ನಿನ್ ಬಾಯಿಗೆ ಮಣ್ಣು ನಾನ್ ಹೇಗ್ ಹಾಕ್ಲಿ? ನನ್ಗೆ ಸಂಕಟವಾಗುತ್ತೆ. ನಿನಗೆ ಸಂಕಟ ಆಗೋದಾದ್ರೆ ಬೇಡ, ನಿನಗೆ ಸಂತೋಷವಾಗುತ್ತೆ ಅಂದ್ರೆ ನನ್ನ ಕೈಯಿಂದ ನಾನೇ ಮಣ್ಣು ಹಾಕೋತೀನಿ. ನನ್ ಜಾಣ. ಅಂದ್ಹಾಗೆ ರಾಜ್ಕುಮಾರಿಗೆ ಎಲ್ಲಿ? ಅದು ಬಹಳ ಗುಟ್ಟು. ಹೇಳ್ಬಾರ್ದೆ ಬಾಯ್ ಬಿಟ್ಟು. ಇಷ್ಟೇನೆ ನನ್ ಮೇಲೆ ಪ್ರೀತಿ? ಹೇಳ್ತೀನಿ. ಸೈನ್ಯಾಧಿಪತಿಗಳ ರಹಸ್ಯ ಮಂದಿರದಲ್ಲಿ ಯಾರಿಗೂ ಹೇಳ್ಬೇಡ, ಇದು ಬಹಳ ಗುಟ್ಟು. ರಹಸ್ಯ ಮಂದಿರ ಎಲ್ಲಿದೆ ಅದು? ನನಗ್ ಗೊತ್ತಿದ್ರೆ ತಾನೇ ನಾನ್ ನಿನಗೆ ಹೇಳೋಕೆ. ಅದೇನೋ ಇವತ್ತು ಸಂಜೆ ಸೈನ್ಯಾಧಿಪತಿಗಳು ರಹಸ್ಯ ಮಂದಿರಕ್ಕೆ ಇಲ್ಲಿಂದ ಹೊರಡ್ತಾರೆ. ಅಷ್ಟೊಳಗೆ ನೀನು 2 ಹೂಮಾಲೆ ತಂದು ಇಲ್ಲಿ ನನ್ನ ಕೈ ಕೊಡು. ಸರಿ, ನಾನ್ ಬರ್ಲಾ ರಾಜ? ರಾಜ? ನಾನು? ಶ್ರೀರಾಮಚಂದಿರನೆ ಶ್ರೀಲೋಲ ಸುಂದರನೆ ನನ್ನಾಸೆ ಮಣ್ಣಾಯ್ತು ರಾಮ್ ರಾಮ್ ರಾಮ್. ಅಯ್ಯೋ ನನ್ನಾಸೆ ಮಣ್ಣಾಯ್ತು ರಾಮ್ ರಾಮ್ ರಾಮ್. ಕಸ್ತೂರಿ, ಅಯ್ಯೋ, ಮಲಗಿದ್ದಾಳೆ. ನಾನೇನು ಬಿಡಿದ ರಂಗ ಬಂದ್ರೆ ಒಳಗ್ ಬಿಡಬೇಡಿ. ಹೊರಡಿ. ನಾನು ಬಂದಿದ್ದೀನಿ ಕೇಸರಿ. ಕಸ್ತೂರಿ, ಯಾಕಿಷ್ಟು ಬೇಸರ? ಪಾಪಿ ಚಂಡೋಲ, ನೆಗದ್ ಬಿದ್ದು ಹೋಗ. ನಾನೇ? ನೀನಲ್ಲ, ಆ ರಂಗ ಇದ್ದಾನಲ್ಲ
ಅವನ್ ಬಂದು ನಾನು ಏನೇನೋ ಅಂದು ನಿನ್ನೂ ಏನೇನೋ ಅಂದ. ಎಲ್ಲಿದ್ದಾನವನು? ಅಲ್ಲೇ ಆ ಬಾಗ್ನ ಹತ್ರ ನಿಂತ್ಕೊಂಡು ಇನ್ನೂ ಅಂತಾನೆ ಇದ್ದಾನೆ. ಅಂತಲೇ ಇರ್ಲಿ, ಯಾವತ್ತಾದ್ರೂ ಒಂದ್ ದಿವಸ ನನ್ನ ಕೈ ಸಿಗ್ತಾನೆ, ಅವನ ಕೈ ಮುರಿದು ಕಾಲು ಕೊಡ್ತೀನಿ. ಕಸ್ತೂರಿ, ಅಯ್ಯಯ್ಯೋ ಮುಟ್ಬೇಡ, ನನಗಾಗೋಲ್ಲ. ಹೋಗ್ಲಿ, ನಿನ್ನ ಮುಖನಾದ್ರೂ ಸ್ವಲ್ಪ ತೋರ್ಸೆ. ತೋರ್ಸೋಲ್ಲ, ಸೋಮವಾರ ಒಪ್ಪತ್ತು. ಸೋಮಾರಿ ಒಪ್ಪತ್ತು ಇವತ್ತೇ ಬರ್ಬೇಕೆ? ಹೋಗ್ಲಿ, ನಿನ್ನ ಕೋಮಲವಾದ ಕೈಯನ್ನಾದ್ರೂ ಕೊಡೆ, ಎದೆ ಮೇಲೆ ಇಟ್ಕೋತೀನಿ. ನನ್ನ ಜೀವಕ್ಕೆ ಎಷ್ಟೋ ತಪ್ಪಾಗುತ್ತೆ. ಕೈ ಕೊಡ್ಲಾ? ಕೊಡು. ತಗ. ಕೇಸರಿ, ಕಸ್ತೂರಿ, ನೀನು ಯಾರು? ಸೇರ್ಕೊಂಡಿದ್ಯಾ? ನನಗೆ ಮೋಸ ಮಾಡ್ತಾ ಇದ್ಯಾ? ಇವತ್ತು ಸಿಗದು ಕೋರಣ ಕಟ್ಬಿಡ್ತೀನಿ. ಟಿಪ್ಪು ಟಿಪ್ಪು ಬಂದ್ರು, ಹೊಡೀರೋ ಹೊಡೀರೋ, ಹೊಡೀರಿ 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 ಹೊಡೀರಿ. ಅಯ್ಯೋ ಸರ್ಕಾರೇ, ನಾನು ಏನ್ ಮಾಡ್ಲಿ? ಕೇಸರಿ, ನನ್ ಕೈಲೇನೂ ಆಗಲ್ಲ, ಎತ್ಕೊಂಡು ನಡೀರು.